ಜೈಲಿಗೆ ಶಾಸಕ ಮುನಿರತ್ನ ಶಿಫ್ಟ್, ಡಿಕೆಶಿ ಬ್ರದರ್ ಸಕ್ಸಸ್. ನಾಲಿಗೆ ಹರಿಬಿಟ್ಟು ಪರಪ್ಪನ ಅಗ್ರಹಾರ ಸೇರಿದ ಮುನಿರತ್ನ, ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ ಎಂದ ಡಿಕೆ ಬ್ರದರ್ಸ್. ಜೈಲಿಗೆ ಶಾಸಕ ಮುನಿರತ್ನ ಶಿಫ್ಟ್, ಡಿಕೆಶಿ ಬ್ರದರ್ ಸಕ್ಸಸ್. ನಾಲಿಗೆ ಹರಿಬಿಟ್ಟು ಪರಪ್ಪನ ಅಗ್ರಹಾರ ಸೇರಿದ ಮುನಿರತ್ನ, ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ ಎಂದ ಡಿಕೆ ಬ್ರದರ್ಸ್. ಸೈಲೆಂಟ್ ಆಗಿ ರಾಜಕೀಯ ದಾಳ ಉರುಳಿಸಿದ ಡಿಸಿಎಂ ಡಿಕೆಶಿ. ಸಮುದಾಯದ ಮಠಾಧೀಶರು ನಾಯಕರು ಮಾತನಾಡಬೇಕು ಎಂದಿದ್ದ ಡಿಕೆಶಿ. ಡಿಸಿಎಂ ಡಿಕೆಶಿಗೆ ಸಾಥ್ ಕೊಟ್ಟ ಸಚಿವ ಎನ್ ಚೆಲುವರಾಯಸ್ವಾಮಿ. ಒಕ್ಕಲಿಗ ನಾಯಕರಿಂದ ಸಿದ್ದರಾಮಯ್ಯ ಭೇಟಿ ಮಾಡಿ ತಂತ್ರಗಾರಿಕೆ. ಜೈಲಿಗೆ ಶಾಸಕ ಮುನಿರತ್ನ ಶಿಫ್ಟ್, ಡಿಕೆಶಿ ಬ್ರದರ್ಸ್ ಸಕ್ಸಸ್. ನಾಲಿಗೆ ಹರಿಬಿಟ್ಟು ಪರಪ್ಪನ ಅಗ್ರಹಾರ ಸೇರಿದ ಮುನಿರತ್ನ, ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ ಎಂದ ಡಿಕೆ ಬ್ರದರ್ಸ್. ಸೈಲೆಂಟ್ ಆಗಿ ರಾಜಕೀಯ ದಾಳ ಉರುಳಿಸಿದ ಡಿಸಿಎಂ ಡಿಕೆಶಿ. ಇನ್ನು ಸಮುದಾಯದ ಮಠಾಧೀಶರು ನಾಯಕರು ಮಾತನಾಡಬೇಕು ಅಂದಿದ್ದ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆಶಿಗೆ ಸಾಥ್ ಕೊಟ್ಟ ಸಚಿವ ಎನ್ ಚೆಲುವರಾಯಸ್ವಾಮಿ. ಇನ್ನು ಯಾವಾಗ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಪೊಲೀಸರ ಬಂಧನಕ್ಕೆ ಒಳಗಾಗಿ ಆ ಬಳಿಕ ಈಗ ಸದ್ಯ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ವಿದೇಶಿ ಪ್ರವಾಸದಿಂದ ವಾಪಸ್ಸಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ರಿಯಾಕ್ಟ್ ಮಾಡ್ತಾರೆ. ಅದರ ಬಗ್ಗೆ ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡೋದು ಇಲ್ಲ. ಅದರ ಬಗ್ಗೆ ಮಾತನಾಡಬೇಕಾಗಿರೋರು BJPಯ ಡಾಕ್ಟರ್ ಅಶ್ವಥ್ ನಾರಾಯಣರವರು, ಆರ್ ಅಶೋಕ್ ಅವರು ಮಾತಾಡಬೇಕು, ಸಮುದಾಯದ ಮಠಾಧೀಶರು ಮಾತಾಡಬೇಕು, ನಾಯಕರು ಮಾತಾಡಬೇಕು ಅಂತ ಒಂದು ದಾಳವನ್ನು ಹೊರಡಿಸಿದರು. ಇದೀಗ ಅದರ ಬೆನ್ನಲ್ಲೇ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಒಕ್ಕಲಿಗ ಸಮುದಾಯದ ನಾಯಕರೊಟ್ಟಿಗೆ CM ಅವ್ರನ್ನ ಭೇಟಿಯಾಗಿ ಶಾಸಕ ಮುನಿರತ್ನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಸೊ ಇದು ಡಿಕೆ ಬ್ರದರ್ಸ್ ಸೈಲೆಂಟಾಗಿ ಒಂದು ರಾಜಕೀಯ ದಾಳವನ್ನು ಉರುಳಿಸಿದ್ರಾ ಅಂತಕ್ಕಂಥದ್ದು ಈಗ ಚರ್ಚೆ ಆಗ್ತಕ್ಕಂಥ ವಿಚಾರ. ಅಂದರೆ ಯಾಕೆಂತಂದರೆ ನೇರವಾಗಿ ಏನು ನನ್ನ ಬಂಧನದ ಹಿಂದೆ ಒಂದು ಷಡ್ಯಂತ್ರ ಇದೆ, ಕುತಂತ್ರ ಇದೆ, ಅದಕ್ಕೆ ಡಿಕೆ ಬ್ರದರ್ಸ್ ಕಾರಣ ಅಂತ ಆರೋಪಿಸಿದ್ರು ಯಾರು ಮುನಿರತ್ನ. ಆ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಂತಹ ಡಿಕೆ ಬ್ರದರ್ಸ್, ಕಾನೂನು ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಹೋಗುತ್ತೆ, ನಮ್ಮದೇನು ಇದರಲ್ಲಿ ಪಾತ್ರ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಕೊಟ್ಟಿದ್ರು. ಸೊ ಅವರ ಒಂದು ಸಂದೇಶವನ್ನು ಈಗ ಅವರು ಕಳಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮುನಿರತ್ನಗೆ ಈಗ ಕಾನೂನಿನ ಸಂಕಷ್ಟವಷ್ಟೇ ಅಲ್ಲದೆ ಸಮಾಜದ ಸಮುದಾಯದ ಮುಖಂಡರ, ಇನ್ನು ದಲಿತರ ಒಂದು ಅಗನೆಸ್ಟ್ ಕೂಡ ಈಗ ಮುನಿರತ್ನ ಅವರ ಎದುರು ನಿಂತಿರ್ತಕ್ಕಂಥದ್ದು.